ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮಲೆನಾಡಿನ ಸಾಹಿತ್ಯದ ನಾಡಿ ನಾಡಿಸೋಜ ಇನ್ನಿಲ್ಲ. ನಾಡಿಸೋಜ ಅಂತಿಮ ದರ್ಶನಕ್ಕೆ ತಾಲೂಕು ಆಡಳಿತ ಸಜ್ಜು. ಮಂಗಳವಾರ ನಗರಸಭಾ ರಂಗಮಂದಿರದಲ್ಲಿ ಸಾರ್ವಜನಿಕ ದರ್ಶನ. ನಾಡಿಯವರ ನಿಧನ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಎಂದ ಶಾಸಕರು. ನಾಡಿಸೋಜ ಓರ್ವ ಶ್ರೇಷ್ಠ ಬರಹಗಾರರು ಎಂದು ಬಣ್ಣಿಸಿದ ಕಾಗೋಡು. ನಾಡಿಸೋಜ ಸಾಹಿತ್ಯಕ್ಕೆ ಸೀಮಿತವಾಗದೆ ಹೋರಾಟದ ಮೂಲಕವೂ ಗುರುತಿಸಿಕೊಂಡವರು ಎಂದ ಸಂಸದರು. ಸಾಗರ ಸುತ್ತ ಮತ್ತು ಜಿಎನ್ಎಸ್ ನ್ಯೂಸ್ ಸಹೃದಯ ಬಳಗದಿಂದ ಸಂಪನ್ನಗೊಂಡ ಸಾಗರೋತ್ಸವ 2025 ಸಾಧಕರಿಗೆ ಸನ್ಮಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿ. ಸಾಗರೋತ್ಸವ ಕುರಿತು ಶಾಸಕರ ಮೆಚ್ಚುಗೆ ಮಾತು. ಸಹೃದಯರಿದ್ದರೆ ಮಾತ್ರ ಇಷ್ಟೊಂದು ಜನರ ನಡುವೆ ಕಾರ್ಯಕ್ರಮ ನಡೆಸಲು ಸಾಧ್ಯ ಎಂದ ಕೆಳದಿ ಶ್ರೀಗಳು. ಸಾಗರೋತ್ಸವ ಕುರಿತು ಇಂದು ದರ್ಬೇಸೂರು ಶ್ರೀನಿವಾಸ ಮೇಸ್ತ್ರಿ ಮನದ ಮಾತು. ಈಗ ಸುದ್ದಿಯ ವಿವರ. ಹಿರಿಯ ಸಾಹಿತಿ ಡಾಕ್ಟರ್ ನಾಡಿಸೋಜ ಅವರ ಪಾರ್ಥಿವ ಶರೀರ ಸೋಮವಾರ ಮಧ್ಯಾಹ್ನ 2ರ ಸುಮಾರಿಗೆ ನೆಹರು ನಗರದಲ್ಲಿರುವ ಅವರ ಸ್ವಗೃಹಕ್ಕೆ ಆಗಮಿಸಿತು. ತಾಲೂಕು ಆಡಳಿತದ ಪರವಾಗಿ ಉಪವಿಭಾಗಾಧಿಕಾರಿ ಯತೀಶಾರ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಇನ್ನಿತರ ಅಧಿಕಾರಿಗಳು ಅಂತಿಮ ದರ್ಶನ ಪಡೆದು ತಾಲೂಕು ಆಡಳಿತದಿಂದ ಗೌರವ ಸಲ್ಲಿಸಿದರು. ಶಾಸಕ ಗೋಪಾಲಕೃಷ್ಣ ಬೇಳೂರು, ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅಂತಿಮ ನಮನ ಸಲ್ಲಿಸಿದರು. ಬೇರೆ ಬೇರೆ ಸಂಘ ಸಂಸ್ಥೆ ಪ್ರಮುಖರು, ಸಾರ್ವಜನಿಕರು, ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ನಾಡಿಸೋಜ ಅವರ ಅಂತಿಮ ದರ್ಶನ ಪಡೆದರು. ಅಂತಿಮ ದರ್ಶನ ಪಡೆದು ಮಾತನಾಡಿದ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು, ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಪೌರಾಯುಕ್ತ ಎಚ್.ಕೆ. ನಾಗಪ್ಪ. ನಾಡಿಸೋಜ ಅವರು ಅವರ ನಿಧನದ ಸುದ್ದಿ ಕೇಳಿ ಇಡೀ ರಾಜ್ಯ ದಿಗ್ಭ್ರಮೆ ಆಯಿತು. ನಾವು ಅತ್ಯಂತ ಇಡೀ ರಾಜ್ಯದ ಹೆಸರುವಾಸಿಯಾದಂಥ ನಮ್ಮ ಸಾಹಿತಿಗಳನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವರಿಗೆ ಈ ರಾಜ್ಯ ಪ್ರಶಸ್ತಿಗಳು, ಕೇಂದ್ರದ ಪ್ರಶಸ್ತಿಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಮತ್ತು VC ಇದರಲ್ಲಿ ಸಹ ಭಾಳಷ್ಟು ಇದರಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ. ಅದು ನಮ್ಮ ಸಾಗರಕ್ಕೆ ಕೀರ್ತಿ ತಂದುಕೊಟ್ಟಂಥದ್ದು. ಇವತ್ತು ಅವರ ಸಾಹಿತ್ಯ ಇಡೀ ದೇಶಕ್ಕೆ ಮಾದರಿಯಾಗಿ ರಾಜ್ಯದ ಜನ ಭಾಳ ಇಷ್ಟಪಟ್ಟುವಂಥ ಒಂದು ಒಳ್ಳೆಯ ಸಾಹಿತ್ಯಗಳನ್ನು ಕೊಟ್ಟಂಥವು. ಅವರ ಪುಸ್ತಕಗಳು ಕೆಲವೊಂದು ಸಿನಿಮಾಗಳು ಆಗಿದ್ದವು. ಮತ್ತು ಅದು ಜನರಿಗೆ ಮಾಹಿತಿ ಕೊಡುವಂಥ ಸಿನಿಮಾಗಳೇ ಆಗಿದ್ದವು ಅದರಲ್ಲಿ. ಮತ್ತು ಅವರು ಸುಮ್ಮನೆ ಕೂತಾರಲ್ಲ, ಜನಪರವಾಗಿ ಕೆಲವೊಂದು ಹೋರಾಟಗಳನ್ನು ಜೊತೆ ಸೇರಿಕೊಂಡಿದ್ದಾರೆ. ರೈಲ್ವೆ ಹೋರಾಟ ಮಾಡಿದರು, ನಮ್ಮ ರೈತರ ಸಾಗುವಳಿ ನಮ್ಮ ಬಗರ್ಕೊಬ್ಬ ಸಾಗುವಳಿ ರೈತರ ಪರವಾಗಿ ಹೋರಾಟ ಮಾಡಿದರು. ಹಾಗೆ ಜನರಿಗೆ ಹೋರಾಟದ ಮೂಲಕನೂ ಜನರಿಗೆ ನಾನು ಸಾಹಿತ್ಯ ಒಂದೇ ಅಲ್ಲ, ಜನಪರವಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು. ಅದರ ಜೊತೆಗೆ ಅವರ ವ್ಯಕ್ತಿತ್ವ ಭಾಳ ಸಿಂಪಲ್ ಮನುಷ್ಯ. ಅವರೊಬ್ಬ ನೌಕರರಾಗಿ ರಾಜೀನಾಮೆ ಕೊಟ್ಟಾದ ನಂತರ ಈ ಸಾಹಿತ್ಯ ಲೋಕಕ್ಕೆ ಬಂದ ಮೇಲೆ ಅವರ ಜನಪ್ರಿಯತೆ ಭಾಳ ಎತ್ತರಕ್ಕೆ ಹೋಯಿತು. ಅವರು ಮಂಡ್ಯದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು. ಅದಾದ ನಂತರ ಭಾಳಷ್ಟು ಕಡೆ ಅವರ ಅನುಭವಗಳನ್ನು ಎಲ್ಲ ಕಡೆ ಹಂಚಿಕೊಂಡ್ರು. ನಿಜವಾಗ್ಲೂ ನಾಡಿಸೋಜ ಅವರ ಬಗ್ಗೆ ಹೇಳಕ್ಕೆ ಹೋದರೆ ಭಾಳ ಒಂದು ದಿವಸ ಬೇಕು. ಅಂಥ ಒಂದು ಮಹಾನ್ ವ್ಯಕ್ತಿಯನ್ನು ಇವತ್ತು ರಾಜ್ಯದ ಜನತೆ ನಾವು ಕಳ್ಕೊಂಡಿದ್ದೀವಿ. ಅದರಲ್ಲೂ ಮಡಿಕೇರಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ. ಇದೆಲ್ಲ ಅದ್ರ ಜೊತೆಗೆ ಒಬ್ಬರು ಪರಿಸರವಾದಿನೂ ಆಗಿದ್ದರು. ಪರಿಸರ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ದಂಥವ್ರು. ಮತ್ತು ಚಿಕ್ಕ ಮಕ್ಕಳಿಗೂ ಸಹ ನಾಡಿಸೋಜ ಅಂದರೆ ಅಷ್ಟೊಂದು ಖುಷಿ ತರುವಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಎಲ್ಲರೂ ಮಾಡಬೇಕು. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಾಗ ಗೊತ್ತಾಗೋದು ಅವರ ಪ್ರಭಾವ ಏನು ಅನ್ನೋದು ಈಗ ಗೊತ್ತಾಗ್ತದೆ. ಹಾಗಾಗಿ ನಾಡಿಸೋಜ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಆಸ್ತಿಯಾಗಿತ್ತು, ಅದನ್ನು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮಾತಾಡಿದೆ ವಿಷಯ DC ಮಾತಾಡಿದೆ ಇವರು. ಮತ್ತು ನಮ್ಮ ಮಿನಿಸ್ಟ್ರು ಸಿದ್ದರಾಮಯ್ಯರ ಕಡೆಗೂ ಅವರಿಗೂ ತಿಳಿಸಿದ್ದೀವಿ, ಅವರ ಕಾರ್ಯದರ್ಶಿಗಳಿಗೆಲ್ಲ ತಿಳಿಸಿದ್ದೀವಿ. ಏನು ಸರ್ಕಾರದ ಗೌರವದಲ್ಲಿ ಏನೇನು ಕೊಡಬೇಕು, ಏನಾರು ಇದೆಯಾ ಏನಂತ ಪ್ರೋಟೋಕಾಲ್ ಏನಾರು ಇದ್ದರೆ ಹೇಳಿ ಅಂತಲೂ ಅವ್ರಿಗೆ ಕೊಡಿಸಿದ್ದೀವಿ. DC ಅವರು ಫಾಲೋ ಮಾಡ್ತಾ ಇದ್ದಾರೆ. AC ಅವರು ರಿಪೋರ್ಟ್ ಕಳಿಸಿದ್ದಾರೆ.
ಅದು ರಿಪೋರ್ಟ್ ಬಂದ ಮೇಲೆ ಏನಂತ ನೋಡಬೇಕು. ಅದಕ್ಕಿಂತ ಮುಂಚೆ ನಾನು ಈಗಾಗಲೇ ಎಲ್ಲ DSP ಅವರಿಗೆ ಹೇಳಿದ್ದೀನಿ, AC ಅವರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ನಗರಸಭೆಯವರಿಗೆ ಹೇಳಿದ್ದೀನಿ. ಸರ್ಕಾರದ ಗೌರವ ಏನು ಕೊಡಬೇಕು ಅದಷ್ಟು ಕೊಡಿ ಅಂತ ಹೇಳಿದ್ದೀನಿ. ನಾಳೆ ಅವರ ಫ್ಯಾಮಿಲಿಯವರು ಎಷ್ಟೊತ್ತಿಗೆ ಇದು ಮಾಡ್ತಾರೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದೆಲ್ಲ 2 ಮಾತಿದೆ. ನಾಳೆ ಶಾಲೆಗಳಿಗೆ ಅದೇ ನೋಡ್ತಾ ಇದ್ದೀವಿ, ಅದು ಸಿಟಿ ಶಾಲೆಗೆ ಒಂದು ರಜೆ ಕೊಡಬೇಕು ಅನ್ನೋದು ಒಂದು ಯೋಚನೆ ಮಾಡಿದ್ದೀವಿ. ಈಗಾಗಲೇ DC ಅವರು ನಾವು AC ಅವರು ಮಾತಾಡಿ ಎಲ್ಲ ಅಧಿಕಾರಿಗಳು ಒಂದ್ಸರಿ ಕೂತ್ಕೊಂಡು ಮಾತಾಡಿ ಸಿಟಿಗೆ ಮಾತ್ರ ಸಿಟಿಯ ಶಾಲೆಗಳು ಒಂದು ರಜೆ ಕೊಡಬೇಕು ಅನ್ನೋದು ಒಂದು ಚಿಂತನೆ ಮಾಡಿದ್ದೀವಿ. ಅದನ್ನು ಆ ಮಕ್ಕಳ ಮೇಲೆ ಭಾರಿ ಪ್ರೀತಿ ಇತ್ತು ನಾಗೇಶ್ವರಿಗೆ, ಅದಕ್ಕಾಗಿ ಅದೊಂದು ಯೋಚನೆ ಮಾಡ್ತಾ ಇದ್ದೀವಿ. ಅದನ್ನು DC ಅವರ ಪರ್ಮಿಷನ್ ತೊಗೊಂಡು ಅದನ್ನು ಸಹ ಮಾಡಲಿಕ್ಕೆ ಸ್ಪೀಕರ್ ಇನ್ಬೇಕಾ? ಹಳೆಯ ಸ್ನೇಹಿತರಾದಂಥ ನಾಟಿ ಸೋಸವರ ಅಗಲವಿಕೆ ತುಂಬಲಾರದ ನಷ್ಟವಾಗಿದೆ. ಅವರೊಬ್ಬ ಆಚಾರವಂತರು, ವಿಚಾರವಂತರು, ಅಂಥ ಸುಸಂಸ್ಕೃತಿ ವ್ಯಕ್ತಿಯನ್ನು ಸಾಗರ ಟೌನ್ ಕೊಂಡಂತೆ ಸೌಭಾಗ್ಯ ಆಗಿದೆ. ಮತ್ತು ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಭಾಳ ಅಪಾರ ನಷ್ಟಕ್ಕೆ ಸಾಗರ ಟೌನ್ ಆಗಿದೆ. ಈ ನಷ್ಟವನ್ನು ಭರಿಸಿಕೊಳ್ಳುವ ಶಕ್ತಿ ನಮಗೆ ಸದ್ಯಕ್ಕೆ ಇಲ್ಲ. ಅವರ ಅಗಲವಿಕೆ ನಮ್ಮ ಸಾಗರ ಪಟ್ಟಣಕ್ಕೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಉತ್ತಮ ಬರಗಾಲದ ಕಳ್ಕೊಂಡಂಥ ದೊಡ್ಡ ನಷ್ಟ ಆಗಿದೆ. ಈ ನಷ್ಟವನ್ನು ಭರಿಸಿಕೊಳ್ಳುವ ಶಕ್ತಿ ನಮಗೆಲ್ಲ ನಾನು ದೇವರಲ್ಲಿ ಸಾಗರದ ಮಹಾಜನತೆಗೆ ನಮಸ್ಕಾರ. ನಿನ್ನೆ ದಿನ ಸುಮಾರು ರಾತ್ರಿ 9 ಗಂಟೆ ಸುಮಾರಿಗೆ ನಮ್ಮ ಸಾಗರದ ಸಾಗರದ ನಾಡಿನ ಹೆಸರಾಂತ ಸಾಹಿತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಪಂಪ ಪ್ರಶಸ್ತಿ ಪುರಸ್ಕೃತರು, ನಿಮ್ಮೆಲ್ಲರ ನೆಚ್ಚಿನ ಮಲೆನಾಡಿನ ಜೀವನಾಡಿ ಕವಿಯಾದಂಥ ಡಿಸೋಜ ಸರ್ ಅವರನ್ನು ನಾವು ಇವತ್ತು ನಿಧನರಾಗಿದ್ದರೆ ನಾವು ಕಳ್ಕೊಂಡಿದ್ದೀವಿ. ಇವತ್ತು ಸುಮಾರು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅವರ ಒಂದು ಪಾರ್ಥಿವ ಶರೀರ ಸಾಗರಕ್ಕೆ ಆಗಮಿಸ್ತಾ ಇದೆ. ಈ ದಿನ ಸಂಜೆವರೆಗೂ ಹಲವು ಧಾರ್ಮಿಕ ವಿಧಾನಗಳನ್ನು ನಾವು ಈಗಾಗಲೇ ಅವರ ಕುಟುಂಬಸ್ಥರನ್ನು ಸಂಪರ್ಕ ಮಾಡಿದ್ದೀವಿ. ನಾವು ನಮ್ಮ AC ಅವರು ಇವತ್ತು ಈ ದಿನ ಅವರು ಪಾರ್ಥಿವ ಶರೀರಕ್ಕೆ ಅವರು ಆ ಒಂದು ಸಮುದಾಯದ ವಿಧಿವಿಧಾನದ ಪ್ರಕಾರ ಏನು ಕ್ರಿಯೆಗಳನ್ನು ಮಾಡಬೇಕು ಅದನ್ನು ಮಾಡ್ತಾರೆ. ನಾನೇ ಬೆಳಗ್ಗೆ ಅವರ ಕುಟುಂಬದ ಎಲ್ಲ ಸದಸ್ಯರ ಒಂದು ತೀರ್ಮಾನದಂತೆ ಮತ್ತು ನಮ್ಮ ಸಾಗರದ ಡಿಸೋಜ ಅಭಿಮಾನಿಗಳು, ನಮ್ಮ ಸಾಗರದ ಸಾಹಿತ್ಯ ಪರಿಷತ್ತು, ಪತ್ರಿಕೋದ್ಯಮಿಗಳು, ಎಲ್ಲ ಒಂದು ಸಾಮಾನ್ಯ ಸಂಘ ಸಂಸ್ಥೆಗಳ ಒಂದು ಪ್ರತಿನಿಧಿಗಳು ನಮ್ಮ ಸಾಗರ ನಗರಸಭೆ ಆವರಣದಲ್ಲಿರ್ತಕ್ಕಂಥ ಗಾಂಧಿ ಮೈದಾನದಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆ 45 ನಿಮಿಷ 2:15ವರೆಗೂ ಅವರ ಅಂತಿಮ ದರ್ಶನವನ್ನು ಸಾರ್ವಜನಿಕರಿಗೆ ಇಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಕೈಗೊಂಡಿರ್ತಾರೆ. ಅದಕ್ಕೆ ನಮ್ಮ ತಾಲೂಕು ಆಡಳಿತ ಅಂದರೆ ನಾವು ನಮ್ಮ AC ಅವರು ಎಲ್ಲ ಸೇರಿ ಸಕಲ ಒಂದು ಸಾರ್ವಜನಿಕವಾಗಿ ನಾವು ಆಡಳಿತಾತ್ಮಕವಾಗಿ ಏನೇ ವ್ಯವಸ್ಥೆಗಳನ್ನ ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದವರು ಗಣ್ಯರು ಅವರ ಸುಸಜ್ಜಿತವಾಗಿ ಅವರ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಅದೇ ರೀತಿ ಆ ಸಮುದಾಯದ ಏನಾದರೂ ಕಟ್ಟುಪಾಡುಗಳಿದ್ದು ಒಂದು ಸಂಗೀತ ಇನ್ನೊಂದು ಆ ಥರದ್ದಿದ್ದರೆ ಅದನ್ನೂ ಮಾಡ್ತೀವಿ. ಒಟ್ಟು ನಮ್ಮ AC ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಗೋಪಾಲಕೃಷ್ಣ ಬೇಳೂರು ನಮ್ಮ ನೆಚ್ಚಿನ ಶಾಸಕರು ತುಂಬ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಂದರೆ ನಮ್ಮ ನಾಡಿಯವರಿಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಒಂದು ಸರ್ಕಾರಿ ಗೌರವವನ್ನು ಕೊಡಿಸಬೇಕು ಅಂತೇಳಿ ಅವರು ಆ ಸಂಪರ್ಕದಲ್ಲಿ ಹೇಳ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಅದರಿಂದ ಅದಾದರೆ ಇನ್ನೂ ಒಳ್ಳೆಯದಾಗುತ್ತೆ. ಆದರೆ ನಮ್ಮೂರಿನ ಕವಿ, ನಮ್ಮೂರಿನಲ್ಲಿ ಹುಟ್ಟಿ ಬೆಳೆದು ನಮ್ಮೂರಿನ ಹೆಸರನ್ನು ಸಾಗರದ ನಾಡಿ ಅಂತ ಹೇಳಿಬಿಟ್ಟು ನಮ್ಮೂರಿನ ಸಾಗರದ ಹೆಸರನ್ನು ರಾಜ್ಯಾದ್ಯಂತ ಪರಿಚಯಿಸಿದಂಥ ನಾಡಿಯವರ ಒಂದು ಅಂತಿಮ ಸಂಸ್ಕಾರ ಸಂದರ್ಭದಲ್ಲಿ ನಮ್ಮ ನಗರಸಭೆ ಮತ್ತು ತಾಲೂಕು ಆಡಳಿತ
ಏನು ನಾವು ಒಂದು ವ್ಯವಸ್ಥೆಯನ್ನು ಮಾಡಬೇಕು, ನಮ್ಮ ಜವಾಬ್ದಾರಿ ಅದು, ಆ ಜವಾಬ್ದಾರಿನ ಸಂಪೂರ್ಣವಾಗಿ ನಿಭಾಯಿಸ್ತೇವೆ. ಎಲ್ಲರೂ ಆ ಒಂದು ಅವರು ಸಹ ಒಂದು ಅಕ್ಷರ ಸಂತ ನಾಡಿಯವರು, ಅವರ ಒಂದು ಅಂತಿಮ ಯಾತ್ರೆ ಮತ್ತು ಅಂತಿಮ ಸಂಸ್ಕಾರ ಸಂದರ್ಭದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ಕೇಳ್ತಾರೆ. ನಾಡಿಸೋಜ ಅವರ ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸಿ ಮಾತನಾಡಿದ ಸಂಸದ BY ರಾಘವೇಂದ್ರ, ನಾ ಡಿಸೋಜ ಅವರ ನಿಧನ ಇಡೀ ನಮ್ಮ ಮಲೆನಾಡಿನ ಮತ್ತೊಂದು ದೀಪ ಆರಿ ಹೋಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ನೋವಾಗುತ್ತೆ. ವಿಶೇಷವಾಗಿ ಅವರ ಸಾಹಿತ್ಯ ಸಂಪೂರ್ಣವಾಗಿ ಪ್ರಕೃತಿ ದತ್ತವಾದಂಥ, ಪ್ರಕೃತಿಯನ್ನ, ನೇಚರನ್ನ ಜೊತೆಗೆ ಇಟ್ಕೊಂಡು ಅದು ಪೂರಕವಾದಂಥ ಲೇಖನಗಳನ್ನ ಈ ಒಂದು ಸಮಾಜಕ್ಕೆ ಕೊಟ್ಟಂತ ಧೀಮಂತ ಸಾಹಿತಿಗಳು. ವಿಶೇಷವಾಗಿ ನಮ್ಮ ಮಲೆನಾಡಿನ ಸಂತಸರ ನೋವನ್ನ, ಅಳಲನ್ನ ಅವರ ನಿಖರವಾದಂಥ ಲೇಖನದ ಮುಖಾಂತರ ಸ್ಪಷ್ಟವಾಗಿ ಇವತ್ತು ಸಮಾಜಕ್ಕೆ ಮುಟ್ಟಿಸಿದಂಥ ಅವರು ಸಾಹಿತಿಗಳು. ಮತ್ತು ಕೇವಲ ಪುಸ್ತಕಕ್ಕೆ, ಲೇಖನಕ್ಕೆ ಸೀಮಿತ ಆಗದೆ ಜೊತೆಗೆ ಹೋರಾಟಗಳ ಮುಖಾಂತರ ಕೂಡ ಆ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಎಚ್ಚರಿಸುವಂತ ಕಾರ್ಯವನ್ನ, ಚುನಾಯಿತ ಪ್ರತಿನಿಧಿಗಳಿಗೆ ಎಚ್ಚರಿಸುವಂತ ಕಾರ್ಯವನ್ನ ಗೌರವಾನ್ವಿತ ಡಿಸೋಜ ಅವರು ಅವರ ಜೀವನ ಪೂರ್ತಿ ಹೆಜ್ಜೆಯನ್ನು ಇಟ್ಕೊಂಡು ಬಂದಿದ್ದು. ಮತ್ತೆ ಸಹಜವಾಗಿ ಒಬ್ಬ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿದಂತ ಡಿಸೋಜರವರು, ಶಿವರುದ್ರಪ್ಪನವರು ನಮ್ಮ ರಾಷ್ಟ್ರಕವಿ, ಅವರ ಲೇಖನಗಳು ಕೂಡ ಇವರಿಗೆ ಸ್ಫೂರ್ತಿಯಾಗಿ ತೊಡಸ್ಕೊಂಡಿದ್ರು. ಆಗಾಗ ನಂಗಿನ್ನೂ ನೆನಪಿದೆ, ನಾನಿನ್ನು ಕಾನ್ವೆಂಟ್ ಶಾಲೆಯಲ್ಲಿ ಓದ್ಬೇಕಾದಾಗ ಶಿಕಾರಿಪುರಕ್ಕೆ ಅವರ ಅನೇಕ ಕಾರ್ಯಕ್ರಮಗಳಿಗೋಸ್ಕರ ಅಲ್ಲಿ ಬರೆದಾಗ ಮನೆಗೆ ಬಂದಿದ್ದು, ತಮ್ಮ ತಂದೆ ಜೊತೆ ಒಳ್ಳೆ ರೀತಿಯಂತ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡಿದ್ರು. ಅತ್ಯಂತ ನೋವು ಅನ್ಸುತ್ತೆ. ಮತ್ತು ವಿಶೇಷವಾಗಿ ಮೊನ್ನೆ ನನ್ನ ಪಾರ್ಲಿಮೆಂಟ್ ಅಲ್ಲೂ ಕೂಡ ಏನಾದ್ರು ಈ ಸಂತಸರ ನಾಡಿಸೋಜ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್, ಸಾಹಿತ್ಯ ಕ್ಷೇತ್ರದ ಮೇರು ದಿಗ್ಗಜರು, ಕರ್ನಾಟಕ ರಾಜ್ಯ ಮತ್ತೆ ಸಾಗರ ತಾಲೂಕು ಕಂಡಂತಹ ಅತ್ಯಂತ ಸರಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ನಾಡಿಸೋಜ ಸಾಹೇಬರು ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ನೋವನ್ನುಂಟು ಮಾಡಿದೆ. ಮತ್ತೆ ಈ ತಾಲೂಕಿನ ಮತ್ತೆ ರಾಜ್ಯದ ಜನತೆಗೆ ಅತ್ಯಂತ ತುಂಬಲಾರದ ನಷ್ಟ ಅಂತ ಹೇಳ್ತೇನೆ. ದೇವರು ಅವರ ಕುಟುಂಬಕ್ಕೆ ಮತ್ತೆ ಅವರಿಗೆ ಈ ದುಃಖವನ್ನು ಭರಿಸುವಂತ ಶಕ್ತಿಯನ್ನ ಕೊಡ್ಲಿ, ಅವರಿಗೆ ಸದ್ಗತಿ ದೊರೆಯಲಿ. ಮತ್ತೆ ಬಹಳ ವಿಶೇಷವಾಗಿ ಅವರು ಸರ್ಕಾರಿ ನೌಕರರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನ ನಾವೆಲ್ಲರೂ ಕೂಡ ಇವತ್ತು ನೆನಪು ಮಾಡ್ಕೊಳ್ತಾ, ಈ ನೆಲದ ಜನರ ಧ್ವನಿಯಾಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅನೇಕ ಸಮಸ್ಯೆಗಳಿಗೆ ಅವರು ನಿಂತಿರ್ತಕ್ಕಂಥವ್ರು. ಅಂತಹ ಡಿಸೋಜ ಸರ್ ಅವರಿಗೆ ಸಾಗರ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರು, ಅಧಿಕಾರಿಗಳು, ಸಾರ್ವಜನಿಕರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ದೊರಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ನಾಡಿಸೋಜ ರವರು ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಅವರ ಅಂತಿಮ ಸಂಸ್ಕಾರವನ್ನು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಸುತ್ತೋಲೆ ಹೊರಡಿಸಿದೆ. ನಾಳೆ ನಗರಸಭಾ ರಂಗಮಂದಿರದಲ್ಲಿ ಡಿಸೋಜ ಅವರ ಅಂತಿಮ ದರ್ಶನದ ಸಂದರ್ಭದಲ್ಲಿ ಪೊಲೀಸ್ ಸೆಲ್ಯೂಟ್ ಜೊತೆಗೆ ಸರ್ಕಾರಿ ಗೌರವ ಸಲ್ಲಿಸುವ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಾಂಸ್ಕೃತಿಕ ಸಾಗರ ರಾಜ್ಯದ ಹೆಗ್ಗುರುತಾಗಿದೆ. ಮೈಸೂರು ನಂತರ ಅತಿ ಹೆಚ್ಚು ಸಾಂಸ್ಕೃತಿಕ ಸಾಹಿತ್ಯ ಸೇರಿದಂತೆ ವೈವಿಧ್ಯಮಯ ಕಾರ್ಯಕ್ರಮ ನಡೆಸುವುದು ಸಾಗರದಲ್ಲಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಭಾನುವಾರ ಸಹೃದಯ ಬಳಗ ಮತ್ತು ತಾಲೂಕು ಇತಿಹಾಸ ವೇದಿಕೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 24ನೇ ವರ್ಷದ ಸಾಗರೋತ್ಸವ 2025 ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನನ್ನೆಲ್ಲ ಸ್ನೇಹಿತರು, ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ 24 ವರ್ಷ ಸತತವಾಗಿ ಒಂದು ಕಾರ್ಯವನ್ನು ನಡೆಸೋದು ಬಹಳ ಕಷ್ಟ. ಜಿ ನಾಗೇಶ್ವರ ಅವರು ಒಬ್ಬ ಪತ್ರಕರ್ತನಾಗಿ ಜನರ ಭಾವನೆಗಳನ್ನು ಹತ್ಕೊಂಡು ಜನರಿಗೆ ತನ್ನ ಒಂದು ಸಂಸ್ಥೆಯನ್ನು ಹುಟ್ಟಾಕೊಂಡು ಈ ಸಾಗರದ ಜನರಿಗೆ ಏನೇನು ಸೌಲಭ್ಯಗಳು ಕೊಡಬೇಕು ಮತ್ತೆ ಏನೇನು ಒಂದು ಕಲೆ ಮತ್ತು ಸಂಸ್ಕೃತಿ ಕಾರ್ಯಕ್ರಮ ಉಳಿಯೋಕ್ಕೋಸ್ಕರ ಅವರು ಮಾಡ್ತಿರುವಂತ ಕಾರ್ಯದಲ್ಲಿ ಯಶಸ್ವಿಗೊಳಿಸಿದ್ದಾರೆ. ಹಠ ಹಿಡಿದು ಛಲ ತೊಟ್ಟು ಬರುವಂತ ವ್ಯಕ್ತಿ ಅವರಿಗೆ. ಪತ್ರಿಕೆ ಉದ್ಯಮದಲ್ಲಿ ಒಂದು ಕಡೆ ಆದ್ರೆ ತನ್ನ ಜನಸೇವೆಗೋಸ್ಕರ ಅಥವಾ ತನ್ನ ಸಂಸ್ಥೆಯನ್ನು ಬೆಳೆಸುವ ಉದ್ದೇಶದಿಂದ ಒಂದು ಉತ್ತಮ ಕಾರ್ಯವನ್ನು ಮಾಡಿ 24 ವರ್ಷಗಳನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ
ನಾನು ಜಿ ನಾಗೇಶ್ ಅವರಿಗೆ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮೆಲ್ಲ ಜೋರು ಚಪ್ಪಾಳೆ ಬನ್ನಿ. 24 ವರ್ಷ ನನ್ನ ಸಾಗರದ ಜನರಿಗೆ ಮನೋರಂಜನೆ ಕೊಟ್ಟಿದ್ದಾರೆ, ಮಕ್ಕಳಿಗೆ ಮನೋರಂಜನೆ ಸಿಕ್ಕಿದೆ, ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು, ಹಲವಾರು ಸಂಗೀತ ಕಾರ್ಯಕ್ರಮ, ಹಲವಾರು ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ವರ್ಷ ವಿಶೇಷವಾಗಿ ರಾಜ್ಯ ಮಟ್ಟದ ಸಹೃದಯ ಪ್ರಶಸ್ತಿಯನ್ನು ಸಹ ಕೊಡೋ ಮೂಲಕ ಬಹಳಷ್ಟು ನಮ್ಮ ಹಿರಿಯರಿಗೆ ಪ್ರಶಸ್ತಿ ಪ್ರದಾನವನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ರಾಮಚಂದ್ರಪ್ಪನವರು ಬೆಂಗಳೂರು ಡಾಕ್ಟರ್ ರಾಮಚಂದ್ರಪ್ಪನವರು ಇದ್ದಾರೆ, ಸೂರ್ಯಗತ್ತಿ ಚನ್ನಬಸವ ಅವರು ಯಾದಗಿರಿ ಇದ್ದಾರೆ, ಪಟ್ರೇಶಿ ಅವರು ಇದ್ದಾರೆ, ಹಿರಿಯರಾದಂತ ಸೈಯದ್ ಇಕ್ಬಾಲ್ ಅವರು ಇದ್ದಾರೆ, ನಮ್ಮ ರಮಣ ಸಮಾಜದ ಅಧ್ಯಕ್ಷರಾದಂತ ಅಶ್ವಿನಿ ಕುಮಾರ್ ಅವರು ಇದ್ದಾರೆ, ಮಹೇಶ್ ಅವರಿದ್ದಾರೆ, ತೀನಾ ಶ್ರೀನಿವಾಸ್ ಅವರಿದ್ದಾರೆ, ಡಾಕ್ಟರ್ ಪವಿತ್ರ KS ಅವರಿದ್ದಾರೆ, ಮತ್ತು ಮೊನ್ನೆ ತಾನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂತ ಟಿ ಕಪ್ಪ ಕಂಡೂರ್ ಅವರು ಸಹ ಅವರಿಗೆ ಇವತ್ತು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಈ ತರ ಸನ್ಮಾನವನ್ನು ಕೊಡುವ ಮೂಲಕ ಒಬ್ಬ ವ್ಯಕ್ತಿಗೆ ಜವಾಬ್ದಾರಿ ಕೊಡುವಂತ ಕೆಲಸವನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಬಹಳ ಖುಷಿ. ಜನಸೇವೆ ಮಾಡಿರುವಂತರಿಗೆ ಅವರ ಸಂಸ್ಥೆಯಿಂದ ಒಂದು ಸನ್ಮಾನವನ್ನು ಮಾಡಿದಾಗ, ಗುರುತಿಸಿದಾಗ, ಆ ಸನ್ಮಾನ ಕೊಟ್ಟಾಗ ಒಂದು ಗೌರವ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ವ್ಯಕ್ತಿತ್ವದ ಬದಲಾವಣೆಯನ್ನು ಕಾಣಬಹುದು. ಈ ಸಮಾಜದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿ ತುಂಬಾ ಗುರುತಿಸಿಕೊಂಡಂತ ವ್ಯಕ್ತಿಗಳಿಗೆ ಕೊಡ್ತಾ ಇರುವಂತ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ. ಬಹಳ ಜನ ಇದ್ದಾರೆ, ಇಕ್ಬಾಲ್ ಸಾಹೇಬರು ಎಲ್ಲರಿದ್ದಾರೆ, ಅಶ್ವಿನಿ ಅವರಿಗೆ ಕೊಡುವಂತವರೇ ಬಿಡಿ ಅವರಿಗೆಲ್ಲ. ಅದರ ಜೊತೆಗೆ ಸಾಗರ ಅಂದ ತಕ್ಷಣ ನನಗೆ ಅನ್ಸೋದಿಷ್ಟೇ, ಸಾಗರದಲ್ಲಿ ಇವತ್ತು ಹಲವಾರು ಸಂಘ ಸಂಸ್ಥೆಗಳು ಇಡೀ ಸಾಗರದ ಜನರಿಗೋಸ್ಕರ ಹಲವಾರು ಸಂಸ್ಥೆಗಳು ಹುಟ್ಕೊಂಡು ಎಷ್ಟೋ ಇವತ್ತು ಕಾರ್ಯಕ್ರಮಗಳನ್ನು ಕೊಡುವಂತ, ಮನೋರಂಜನೆ ಕೊಡುವಂತ ಕೆಲಸವನ್ನು ನಾನು ಮಾಡಿದೆ. ನಾನೊಬ್ಬ ಶಾಸಕನಾಗಿ, ಕ್ಷೇತ್ರ ಶಾಸಕನಾದ ನಂತರ ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ. ತಿಂಗಳಿಗೆ ಒಂದು 10 ಕಾರ್ಯಕ್ರಮಗಳು ಇಲ್ಲಿ ಭಾಗವಹಿಸ್ತಾ. ಆ ಕಾಲದಲ್ಲಿ ಈ ಸ್ಟೇಜ್ ಅನ್ನ ನಾನೇ ಮಾಡಿದ್ದೆ. ಅದೊಂದು ಸಣ್ಣದಾಗಿತ್ತು ಸ್ಟೇಜ್. ಆ ಕಾಲದಲ್ಲಿ ನಾನೇ ಫಸ್ಟ್ ಈ ಸ್ಟೇಜ್ ಅನ್ನ ಮಾಡಿಕೊಟ್ಟಿದ್ದೆ, ಜನರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿದ್ದೆ. ಆನಂತರ ಈ ಸ್ಟೇಜ್ ತುಂಬಾ ಚೆನ್ನಾಗಾಯ್ತು. ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಬಂತು. ಸಾಗರ ಜನರಿಗೆ ನಮ್ಮಲ್ಲಿ ದೊಡ್ಡ ಇಂಡೋರ್ ಸ್ಟೇಡಿಯಂ ಇಲ್ಲ. ಇಂಡೋರ್ ಒಂದು ಸ್ಟೇಡಿಯಂ ಬೇಕು. ಕಲೆ ಹೆಚ್ಚು ಬೆಳೆಸುವಂತ ಕ್ಷೇತ್ರ ಸಾಗರ. ಆ ಸಾಗರದ ಜನತೆಗೆ ಕೊಡಬೇಕು ಅನ್ನೋದು ಉದ್ದೇಶ ನಮ್ದು ಇದೆ. ಈಗಾಗಲೇ ನಾನು ಒಂದು ಪ್ಲಾನ್ ಮಾಡಿ ನೆಹರು ಫೀಲ್ಡ್ ಅಲ್ಲಿ ಈಗಾಗಲೇ ಒಂದು ರವೀಂದ್ರನಾಥ್ ಟ್ಯಾಗೋರ್ ಸಭಾಭವನವನ್ನ ದೊಡ್ಡ ಮಟ್ಟದಲ್ಲಿ ರಂಗಮಂದಿರ ತರ ಮಾಡ್ಲಿಕ್ಕೆ ಸುಮಾರು 12 ಜನ ಆಗಿದೆ. ಮೊನ್ನೆ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಂದು ಒಂದು ಒಳ್ಳೆಯ ಒಂದು ಪ್ರದರ್ಶನ ಮಾಡಿದ್ರಿ. ನಿಜವಾಗ್ಲೂ ಆ ಭಾಗದ ಯುವಕರಿಗೆ, ಆ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕವಾಗಿ ನೀವು ಒಂದು ಕೊಟ್ಟಿದ್ದೀರಂತ ಖುಷಿ ಆಯ್ತು. ಅದೇ ತರ ಆ ಮಕ್ಕಳ ಜನರಿಗೆ ಮೂಢನಂಬಿಕೆ ಅಂತ ಇರುವಂತ ಶಬ್ದವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸವನ್ನ ನೀವು ಮಾಡ್ತಿದ್ರಲ್ಲ, ನಿಜವಾಗ್ಲೂ ಅದು ಖುಷಿ ತರುವಂತ ವಿಚಾರ. ಏನ್ ಜನ ಇದ್ದಾರಂದ್ರೆ, ಒಂದ್ 5 ಗ್ರಾಮ್ ಬಂಗಾರ ಕೊಡ್ತಾರೆ ಅಂತ ಫಸ್ಟ್ ಕೊಡ್ತಾರೆ, ಅದು ಪಕ್ಕ ಪ್ಯೂರ್ ಇರ್ತದೆ. ಆಮೇಲೆ 10 ಗ್ರಾಮ್ ಒಬ್ರು ಕೊಟ್ಟ ತಕ್ಷಣ ಇಲ್ಲ ಬಂಗಾರ ಕೊಟ್ಟಿದೆ ಅಂತ ತಗೊಂಡು ಹೆಣ್ಮಕ್ಳು ಸ್ವಲ್ಪ ಆತರ ಹೋಗ್ಬಿಡ್ತಾರೆ. ಕೊನೆಗೆ ಕೊಡೋದು ರೋಡ್ ಬಂಗಾರನೇ ಕೊಡೋದು. ಅಲ್ಲೂ ಸಹ ಮೋಸ ಮಾಡ್ತಾ ಇದ್ದಾರೆ. ಆದ್ರೆ ಮೂಢನಂಬಿಕೆ ಅನ್ನೋದು ಎಷ್ಟು ಆಳವಾಗಿ ಇವತ್ತಿಗೂ ನಮ್ಮ ಹಳ್ಳಿ ಭಾಗದಲ್ಲಿದೆ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಈ ಸ್ವಾಮೀಜಿಗಳನ್ನು ನಾವು ನಂಬೋದು, ದೇವರನ್ನು ಕೈ ಮುಗಿವೆ ಅಂದ್ರೆ ನಂಬೋದು. ಅದು ಬಿಟ್ಟು ಯಾವುದೋ ಬರುವಂತ ಗಾಳಿತನ ಬರುವಂತ ಮೈಮೇಲೆ ದೇವರು ಬರುವಂತ ಹೇಳ್ಕೊಂಡು ಜನರ ವಂಚಿಸುವಂತ ಒಂದು ವರ್ಗ ಇದೆಯಲ್ಲ, ಅದನ್ನ ಯಾವತ್ತೂ ನಾವು ನಂಬಬಾರದು. ಅಂತ ನಂಬಿಸಿ ಇದ್ದಂತ ಎಷ್ಟೋ ಕುಟುಂಬಗಳು ಹೋದಂತರು ಸಾವಿರಾರು ಕುಟುಂಬಗಳಂತೂ ಬೀದಿಗೆ ಬಂದಿದೆ ಅಂತ ಹೇಳಿದ್ರೆ ನನಗೆ ನೋವಾಗತ್ತೆ. ಅದು ಬಹಳ ನೋವಾಗತ್ತೆ. ಅಂತ ಪವಾಡವನ್ನ
ಎದುರಿಸಿ ಆ ಮೂಢನಂಬಿಕೆಯ ಎಲ್ಲವನ್ನ ಬದಿಗೊತ್ತುವಂತ ಕೆಲಸವನ್ನ ನಟರಾಜ್ ಅವರು ಮಾಡ್ತಾರಲ್ಲ, ನಿಜವಾಗ್ಲೂ ಖುಷಿ ಆಗಿದೆ. ನಟರಾಜ್ ಅಭಿನಂದನೆ ಹೇಳ್ತೀನಿ ನಾನು. ಇದು ಆಗ್ಬೇಕು. 21ನೇ ಶತಮಾನದಲ್ಲಿ ಇನ್ನೂ ಮೂಢನಂಬಿಕೆ ಇದೆ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಇತ್ತು ಈ ಗಾಡಿತನ ಮಾಡ್ತಿದ್ರು. ಈ ಹಳ್ಳಿ ಕಡೆ ಎಲ್ಲ ಗಾಡಿತನ ಮಾಡೋದು, ಸ್ವಾಮಿಗಳೇ ಗಾಡಿತನ ಮಾಡ್ತಾ ಇದ್ರು. ಆ ಗಾಡಿತನದಲ್ಲಿ ಅವ್ರು ಸುಮ್ಮನೆ ಅವ್ರಿಗೆ ಏನು ಗೊತ್ತಿಲ್ಲ, ಒಂದು ಗಾಡಿತನ ಮಾಡ್ತೀವಿ ಅಂತ ಹೇಳಿದ್ರೆ ಹಳ್ಳಿಯವರೆಲ್ಲ ಅಲ್ಲಿ ಹೋಗ್ತಿದ್ರು. ಒಬ್ಬ ಯಂಜಪುರದಲ್ಲಿ ನರಸಿಂಹ ಅಂತ ಇದ್ದ ಗಾಡಿತನ ಬಿಡಿಸೋರು. ದೆವ್ವ ಬಂದಿದೆ ಅಂತ ಹೇಳಿ ಆ ಜನ ಯಾರಿಗೆ ಬರುತ್ತದೆ ಅವರಿಗೆ ಬಾಲಿಗೆ ಹೋದ್ರೆ ಸಿಕ್ಕಾಪಟ್ಟ ಹೊಡಿತಿದ್ದಾರೆ. ನಾವು ಕನ್ನಡ ಹುಡುಗರಿಂದ ನಾವು ನೋಡಿದ್ದೆ. ದೆವ್ವ ಬಿಡಿಸಕ್ಕಾಗಿ ಭಾರಿ ಹೊಡಿತಿದ್ದ, ಸಿಕ್ಕಾಪಟ್ಟ ಹೊಡಿತಿದ್ದವ್ರು. ಕೊನೆಗೆ ಒಂದ್ಸರಿ ನಾವೆಲ್ಲ ತಗೊಂಡ್ರೆ ಮಣಿಪಾಲ್ ಆಸ್ಪತ್ರೆಗೆ ಹಾಕಿದ್ದೀವಿ. ದೆವ್ವ ಇರ್ಲಿಲ್ಲ, ಪವ್ವ ಇರ್ಲಿಲ್ಲ. ಈ ರೀತಿಯ ಮೂಢನಂಬಿಕೆಗಳನ್ನ ಓಡಿಸುವಂತ ಕಾಲದಲ್ಲಿ 21ನೇ ಶತಮಾನದಲ್ಲಿ ನಾವು ಇದ್ದೀವಿ. ಅದು ಯಾವತ್ತೂ ನಂಬಲಿಕ್ಕೆ ಹೋಗ್ಬೇಡಿ. ನಂಬಿಕೆ ಇದ್ರೆ ದೇವರ ಹತ್ರ ಇರ್ಲಿ, ನಂಬಿಕೆ ಇದ್ರೆ ಕೊಂಚ ಗುರುಗಳ ಹತ್ರ ಇರ್ಲಿ ಅಂತ ಮಾತನ್ನು ಹೇಳಿ ನಾಗೇಶ್ ಅವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಸ್ನೇಹಿತ ಇಷ್ಟೆಲ್ಲ ಹಿಂದಿನ ಸರಿ ಮಾಡ್ಲಿಕ್ಕೆ ಆಗಿಲ್ಲ ಅವ್ರಿಗೆ, ಅವ್ರ ಆರೋಗ್ಯ ವ್ಯತ್ಯಾಸ ಆಗಿ ಹಿಂದಿನ ಸರಿ ಒಂದು ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ರು. ಇಲ್ಲಾಂದ್ರೆ ಇದು 25 ವರ್ಷದ ಬೆಳ್ಳಿ ಹಬ್ಬ ಮಾಡ್ಬೇಕಾಯ್ತು. ಅಂತ ವ್ಯಕ್ತಿ ಆರೋಗ್ಯ ಸರಿ ಇಲ್ಲದರೂ ಸಹ ನಾನು ಜನರ ಪರವಾಗಿ ಈ ತಾಲೂಕಿನ ಜನರ ಪರವಾಗಿ ಕೆಲಸ ಮಾಡಬೇಕು, ಏನಾದ್ರು ಒಂದು ಸಾಧನೆ ಮಾಡ್ಬೇಕಂತ ಜಿ ನಾಗೇಶ್ ಅವರು ಈ ಕೊಟ್ಟಂತ ಇದು ಕೊಡುಗೆ ಅಪಾರವಾದದ್ದು. ಆ ದೇವರು ಅವರಿಗೆ ಯಾವುದನ್ನೇ ತೊಂದರೆ ಕೊಡ್ದಂಗೆ 100 ವರ್ಷಗಳ ಕಾಲ ಅವರಿಗೆ ಇದೇ ತರ ಸಂತೋಷದಲ್ಲಿ ಅವ್ರು ಇರ್ಲಿ ಅಂತ ನಾವು ಅವರಿಗೆ ಹಾರೈಸಿ ನಿಮ್ಮ ಸಾಧನೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಕೆಳದಿ ರಾಜಗುರು ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಇರುತ್ತೆ ಅಲ್ಲಿ ಎಲ್ಲಾ ಜನರು ಸೇರ್ತಾರೆ. ಸಹನೇನೆ ಇಲ್ಲ ಅಂತಂದ್ರೆ ಯಾರು ಸೇರ್ತಾರಪ್ಪ, ಯಾರು ಬರ್ತಾರೆ ನಿಮ್ ಕಡೆಗೆ? ಮೊದಲು ಸಹನ ಶಕ್ತಿಯನ್ನು ಗಳಿಸುವುದು ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಅಂತ ಶಕ್ತಿಯನ್ನ ನಮ್ಮ ನಾಗೇಶ್ ಅವರು, ಆನಂತರ ವಿ.ಟಿ. ಸ್ವಾಮಿ ಅವರು, ವೆಂಕಟೇಶ್ ಜೋಯಿಸ್ ಅವರು, ಬಹಳ ಜನ ಕೂತಿದ್ದಾರೆ. ಅವರೆಲ್ಲ ಕೂಡಿ ಅದ್ಭುತ ಕಾರ್ಯಕ್ರಮವನ್ನ ಸಾಗರದಲ್ಲಿ ಮಾಡ್ತಾ ಇರೋದು. ಇದನ್ನ ನೋಡಿದ್ರೆ ಇಂಥ ದೊಡ್ಡ ಕಾರ್ಯಕ್ರಮ ಯಾವುದು ಆಗ್ತಾ ಇಲ್ಲ ಸಾಗರದಲ್ಲಿ ಅನ್ನೋದೊಂದು ದೊಡ್ಡ ಅಭಿಮಾನ ಸಂಗತಿ ನಮಗೆ. ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಹೊರಟಿದ್ದಾರೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಮುಂದಿನ ವರ್ಷ ಅದು ರಜತ ಮಹೋತ್ಸವವನ್ನು ಆಚರಿಸಬೇಕಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಲಿ, ಅದ್ದೂರಿಯಾಗಿ ನಡೀಲಿ. ಇದೇ ರೀತಿ ಎಲ್ಲ ಶಾಸಕರು, ಸಂಸದರು, ಇನ್ನೂ ಅನೇಕ ಸಚಿವರು ಎಲ್ಲರೂ ಬಂದು ಈ ಸಭೆಗೆ ಮುಂದಿನ ವರ್ಷ ಸೇರಿಕೊಂಡು ದೊಡ್ಡದಾಗಿರ್ತಕ್ಕಂಥ ಅದ್ಭುತವಾದ ಕಾರ್ಯಕ್ರಮ ಸಾಗರೋತ್ಸವ ಪ್ರತಿ ವರ್ಷ ನಡೀತಾ ಇತ್ತು. ಈ ವರ್ಷ ಅತಿ ಅದ್ದೂರಿ ಆಯ್ತು. ಬಹಳ ಜನ ಮುಖ್ಯಮಂತ್ರಿಗಳು, ಸಚಿವರು, ಕೇಂದ್ರ ಸಚಿವರು ಹಾಗೂ ಶಾಸಕರು ಎಲ್ಲರೂ ಬಂದಿದ್ರು ಅಂತಕ್ಕಂಥ ಭಾವನೆಯನ್ನು ಹೇಳಿದ್ರೆ ಅದು ಎಲ್ಲರಿಗೂ ಒಂದು ಪ್ರಭಾವ ಬೀರುತ್ತೆ. ಒಂದು ಮಾತನ್ನ ಹೇಳಿದ್ರು, ಎಲ್ಲ ಹೇಳಿದ್ರು, ಏನು ಅಂತಂದ್ರೆ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡೋದೇನಿಲ್ವಾ? ಕೊಡಲ್ಲ. ನಾವು ಇಲ್ಲಿ ಬರ್ತೀವಿ, ಮನೋರಂಜನೆಗೆ ತೋರಿಸ್ತೀವಿ, ಆ ನಂತರ ಅವ್ರು ಹೋಗ್ತಾರೆ ಮುಗಿದು, ಆ ನಂತರ ಅವ್ರು ಹೋಗಿ ಟಿವಿ ಮುಂದೆ ಕೂತ್ಬಿಡ್ತಾರೆ. ಅದೇ ಮನೋರಂಜನೆ. ಹಾಗಾಗ್ಬಾರ್ದು ಅಂತ ಶಾಸಕರ ಅಭಿಪ್ರಾಯ. ನಾವು ಮಕ್ಕಳಿಗೆ ಸಂಸ್ಕಾರ, ಇಂದಿನ ಆಸ್ತಿ ಮಕ್ಕಳು. ತೋಟ, ಗದ್ದೆ, ಅಡಿಕೆ ತೋಟ, ಅದು ಇದು ಅಲ್ಲ. ನಿಜವಾದ ಆಸ್ತಿ ಸಂಪತ್ತು ನಿಮ್ಮದು ಮಕ್ಕಳು. ಮಾತೃ ದೇವೋಭವ ಅನ್ನೋದನ್ನ ಕಲಿಸಿ, ಪಿತೃ ದೇವೋಭವ ಅನ್ನೋದನ್ನ ಕಲಿಸಿ, ಆಚಾರ್ಯ ದೇವೋಭವ ಅನ್ನೋದನ್ನ ಕಲಿಸಿ. ಇಷ್ಟು ಜನ ಅತಿಥಿಗಳು ಬಂದಿದ್ದಾರೆ, ಸನ್ಮಾನಿತರು ಇದೆಲ್ಲ ಇದ್ರೆ ಅವನ್ನ ಪೂಜ್ಯತೆಯಿಂದ ದೇವರು ಅಂತಕ್ಕಂಥ ಭಾವನೆಯಿಂದ ಕಾಣಬೇಕು. ಅದಕ್ಕೆ ಅತಿಥಿ ದೇವೋಭವ ಅಂತ 4ನೇ ನಂಬರ್. ನೀವೆಲ್ಲ ನಿಮ್ಮ ಮಕ್ಕಳಿಗೆ ಒಂದು ಅದು ಸ್ಥಿರ ಆಸ್ತಿ ಸಂಪತ್ತು. ಆ ಸಂಪತ್ತು ಊರನ್ನ ಹೊಗಳ್ತಾ ಇದೆ, ಕೀರ್ತಿ ಬರ್ತಾ ಇದೆ ನಿಮ್ಗೆಲ್ಲ. ಅದಕ್ಕಾಗಿ ಎಲ್ಲಾ ಜನರು ಅಪೇಕ್ಷೆ ಪಡ್ತಾ ಇದ್ದೀರಿ. ಬೇಗ ಮನೋರಂಜನೆ ಕಾರ್ಯಕ್ರಮಗಳು, ನಮ್ಮ ಹುಲಿಕಲ್ ನಟರಾಜ್ ಅವರ ಕಾರ್ಯಕ್ರಮ ಬೇಗ ಸಾಗಲಿ ಅನ್ನೋ ಭಾವದಲ್ಲಿ ಇದ್ದೀರಿ. ಅದಕ್ಕೆ ಪ್ರತಿ ವರ್ಷ ಅಂತೂ ನಾನು ಬಿಡಲ್ಲ, ಇವರು ಕರ್ಕೊಂಡು ಬರ್ತಾರೆ. ಆದ್ರಿಂದ ನಾನು ಬಂದು ಎರಡು ಮಾತುಗಳನ್ನು ಹೇಳಿ ಎಲ್ಲ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ದಿನ ಎಲ್ಲರೂ ಅತಿಥಿಗಳಿಗೆ ಮುಂದೆ ಕೂತಿದ್ದಾರೆ. ಹಿಂದ್ಗಡೆ ಸನ್ಮಾನ ಹೊಂದತಕ್ಕಂತ ಹಿಂದ್ಗಡೆ ಕೂತಿದ್ದಾರೆ. ಈ ಅವರೆಲ್ಲ ಸನ್ಮಾನ ಮಾಡಿ ಮಾಲೆ ಹಾಕಿ ಅವರಿಗೆ ಮೈಸೂರು ಪೀಠ ತೊಡಿಸಿ
ಆ ಸಾಲಿನ ಫೋಟೋ ಬಂತು ಪೇಪರ್ಗೆ ಅಂದ್ರೆ ಎಲ್ಲಾ ಜನ ಕೆಲವರು ಹೆಸರಾಗ್ತಾ ಇದ್ದಾರೆ. ಎಂತ ಕಾರ್ಯ ಮಾಡ್ತಾ ಇದ್ದಾರೆ ವಿಚಾರ ಮಾಡಿ ಸರ್ ನಾವು. ಇದು ಸಾಮಾನ್ಯ ಕಾರ್ಯ ಅಲ್ಲ. ಎಷ್ಟು ಒಗ್ಗಟ್ಟು ಶಕ್ತಿ ಇದೆ ಇವರಲ್ಲಿ, ಸಂಘಟನೆ ಶಕ್ತಿ. ಒಗ್ಗಟ್ಟೆ ಬಲ, ಬೆಳಗ್ಗೆ ಒಡಕೆ ಕೆಳಗೆ ಮೂಲ. ಸಂಘೀಯ ಶಕ್ತಿ ಕಲೆಯುವು. ಆ ಕಾರ್ಯವನ್ನ ನಾಗೇಶ್ ಅವರು, ಅವ್ರ ಬಳಗದವರು ಎಲ್ಲಾ ರೀತಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಶಾಶ್ವತವಾಗಿ ನಡೀಲಿ. ಮುಂದಿನ ವರ್ಷ ಅದ್ಭುತವಾದ ಕಾರ್ಯಕ್ರಮ ಮಾಡೋಣ. ಅದಕ್ಕೆ ನಾನು ಕೂಡ ಸಹಯೋಗ ಸಹಕಾರ ಕೊಡ್ತೀನಿ ಅಂತ ಮಾತು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ. ಆಪ್ಸ್ಕೋಸ್ ಅಧ್ಯಕ್ಷ BA ಇಂದುಧರ ಬೇಸೂರು ಹಾಗೂ ನಗರಸಭಾ ಸದಸ್ಯ ಆರ್ ಶ್ರೀನಿವಾಸ್ ಮೇಸ್ತ್ರಿ ಮಾತನಾಡಿ, ಅದೇ ರೀತಿ ಭರತನಾಟ್ಯ ಇರ್ಬೋದು, ಚೆಂಡೆ ವಾದನ ಇರ್ಬೋದು, ಅದು ಕರಾಟೆ. ಇವತ್ತು ಮಕ್ಕಳಲ್ಲಿ ಈ ತರ ನಮ್ಮ ಶಾಸಕರು ಹೇಳಿದ್ರು, ಮಕ್ಕಳಲ್ಲಿ ಇವತ್ತು ನಾವು ಧೈರ್ಯವನ್ನು ತುಂಬುವಂತಹ ಕಾರ್ಯಕ್ರಮಗಳನ್ನ ಇವತ್ತು ಆಯಾ ಒಂದು ಸಂಸ್ಥೆಯ ಟೀಚರ್ಸ್ ಇರ್ಬೋದು, ಇಲ್ಲ ಕರಾಟೆ ಮಾಡುವಂತಹ ಸದಸ್ಯರು ಇರ್ಬೋದು, ನಮ್ಮ ಇವರು ಏನಪ್ಪ CR ಬಂಚ್, ನಾನು ಕರಾಟೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ವಿ. ನಿಜಕ್ಕೂ ನಾನು ಅವರಿಗೆ CR ಬಂಚ್ ಅವರಿಗೆ ನನ್ನ ಈ ಸಹೋದಯ ಬಳಗದ ಎಲ್ಲ ಪರವಾಗಿ ನನ್ನೊಂದು ಹ್ಯಾಂಡ್ಸ್ ಆಫ್, ನಿಜವಾಗ್ಲೂ ನನ್ನ ಹ್ಯಾಂಡ್ಸ್ ಆಫ್ ಸರ್. ನಿಜವಾಗ್ಲೂ ಸರ್, ಒಂದು 50 ಜನ ಮಕ್ಕಳಿಗೆ ಒಂದು ಆಟವನ್ನು ತೋರಿಸಿದ್ರಲ್ಲಿ ಅದು ಮೈ ತುಂಬ ಇದೆ ಸರ್. 20 ಹಂಚ್ಗಳನ್ನ ಇಟ್ಟು ಸಣ್ಣ ಮಕ್ಕಳು ಕೈಯಲ್ಲಿ ಹೊಡಿಸಿದ್ರು. ಅದು ನಿಜಕ್ಕೂ ಅದು ಹೇಳಕ್ಕಾಗಲ್ಲ, ಅಷ್ಟು ಚಂದವಾದಂತಹ ಕಾರ್ಯಕ್ರಮವನ್ನ ಈ ಒಂದು ನಾಗೇಶ್ ಅವರನ್ನು ನಾನು ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡಿದ್ದಾರೆ. ನಾನು ಅವ್ರ ಹೆಸರು ಹೇಳಬೇಕು ಸಾಯಿ. ಯಾಕೆಂದ್ರೆ ನಾಗೇಶ್ ಅವರ ಒಂದು ತಂಡ, VT ಸ್ವಾಮಿ ಇರ್ಬೋದು, ಲೋಕೇಶ್ ಇರ್ಬೋದು, ಅನೇಕ ಒಂದು ತಂಡ ಇದೆ. ಆ ತಂಡದ ಎಲ್ಲ ಸದಸ್ಯರುಗಳು ಸೇರಿ ಈ ಸಾಗರದ ಸುತ್ತ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಇವತ್ತು ಮೂಡಿಸ್ತಾ ಇದ್ದಾರೆ. ಅವರಿಗೆ ದೇವರು ಅವರ ಆರಾಧನೆ. ಹೋದ್ ಬಾರಿ ಕಾರ್ಯಕ್ರಮ ಆಗಿದೆ, ಈ ಬಾರಿ 25ನೇ ವರ್ಷದ ಬೆಳ್ಳಿ ಹಬ್ಬ ಕಾರ್ಯಕ್ರಮವನ್ನು ನಾಗೇಶ್ ಅವರು ಆಚರಣೆ ಮಾಡಿದ್ವಿ. ಅದು ಕೂಡ ಆರೋಗ್ಯ ಸ್ವಲ್ಪ ಇದಾಗಿದ್ದರಿಂದ ಈ ಬಾರಿ ಹೋದ್ ಬಾರಿ ಕಾರ್ಯಕ್ರಮ ನಿಲ್ಲಿಸಿ ಈ ಬಾರಿ ಮಾಡ್ತಾ ಇದ್ದಾರೆ. ಮುಂದಿನ ಬಾರಿ ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡ್ತಾರೆ. ಈಗಾಗಲೇ ಇಂಡಿವಿಜುವಲ್ ಸಾರ್ ಅವರು ಹೇಳಿದ್ರು, ಸಾಗರದ ಪ್ರತಿಭೆ ಇರುವಂತ ಕರಾಟೆ, ಇನ್ನೊಂದು ಕೆಲವೊಂದು ಸಂಸ್ಕೃತಿ ಕಾರ್ಯಕ್ರಮ ಅಂತದಲ್ಲಿ ಇವತ್ತು ಕರೆದಿ ಸಾಗರದ ಜನತೆಗೆ ಒಂದು ಮನೋರಂಜನೆಯ ಕಾರ್ಯಕ್ರಮವನ್ನು ಕೊಡುವಂತ ಕೆಲಸ ಈಗಾಗಲೇ ನಮ್ಮ ನಾಗೇಶ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ಇದೇ ರೀತಿಯಲ್ಲಿ ಇನ್ನೂ ಕೂಡ ಹೆಚ್ಚಿಗೆ ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಸಮೃದ್ಧಿಯ ಪ್ರಸಕ್ತಿ ಕೂಡ ಈಗಾಗಲೇ ಸಾಗರದ ಏನು ರಾಜಕೀಯದಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತ ಸಾಧಕರಲ್ಲಿ ಗುರುತಿಸಿ ಅವರೆಲ್ಲ ಪ್ರಶಸ್ತಿ ಕೊಡುವ ಮೂಲಕ ಇವತ್ತು ಅವರಿಗೂ ಕೂಡ ಇವತ್ತು ಮಾಡುವಂತ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾಗೇಶ್ ಅವರ ತಂಡ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಮುಂದೆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ, ಈಗ ಸಾಗರದ ಶಾಸಕ ಹೇಳಿದ್ರು, ಪ್ರತಿನಿತ್ಯ ನಾವು ನೋಡ್ತೀವಿ, ಯಾವುದೇ ಕಾರ್ಯಕ್ರಮ ಇಷ್ಟೊಂದು ಕಾರ್ಯಕ್ರಮ ನಡೆಯಲ್ಲ ನಮ್ಮಲ್ಲಿ. ಶನಿವಾರ ಭಾನುವಾರ ಪ್ರತಿ ವಾರದಲ್ಲಿ ಕಾರ್ಯಕ್ರಮ ಈ ಭಾಗದಲ್ಲಿ ಗಾಂಧಿ ಮಂದಿರದಲ್ಲಿ ನಡೀತಲೇ ಇರುತ್ತೆ. ಹಾಗಾಗಿ ಸಾಗರದ ಜನತೆಗೆ ಇದೇ ರೀತಿಯಲ್ಲಿ ನಿರಂತರವಾದ ಕಾರ್ಯಕ್ರಮ, ಎಲ್ಲ ಭರತನಾಟ್ಯ ಇರ್ಬೋದು, ಕಲಾ ತಂಡ ಇರ್ಬೋದು, ಪ್ರತಿಯೊಂದು ಮಾಡಿದಂತ ಮತ್ತೊಮ್ಮೆ ಬಂದಂತ ಎಲ್ಲ ಜನತೆಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ, ವೇದಿಕೆ ನಿಂತವರು ಕೂಡ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ, ಹಾಗೂ ಪ್ರಶಸ್ತಿ ಪಡೆಯಲು ಬಂದಂತ ಎಲ್ಲ ಸಾಧಕರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರಪ್ಪ ಬೆಂಗಳೂರು, ಸಹೃದಯ ಶಿಕ್ಷಣ ತಜ್ಞ, ಡಾಕ್ಟರ್ ಕೊಟ್ರೇಶ್ ಕೆ ತುಮಕೂರು, ಸಹೃದಯ ಇತಿಹಾಸ ತಜ್ಞ, ಸೈಯದ್ ಇಕ್ಬಾಲ್, ಸಹೃದಯ ಉದ್ಯಮಿ, ಅಶ್ವಿನಿ ಕುಮಾರ್, ಸಹೃದಯ ಧರ್ಮದರ್ಶಿ, ಮಹೇಶ್ HS ತೀರ್ಥಹಳ್ಳಿ, ಸಹೃದಯ ಸಹಕಾರಿ, ತೀನಾ ಶ್ರೀನಿವಾಸ್, ಸಹೃದಯ ರಾಜಕಾರಣಿ, ಡಾಕ್ಟರ್ ಪವಿತ್ರ KS, ಸಹೃದಯ ಬಹುಮುಖ ಪ್ರತಿಭೆ, ಟೇಕಪ್ಪ KS, ಸಹೃದಯ ಜಾನಪದ ಕಲಾವಿದ ಇವರಿಗೆ ಸಹೃದಯ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಸಹೃದಯ ಬಳಗದ ಅಧ್ಯಕ್ಷ G ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ KH ಜ್ಞಾನೇಶ್ವರಪ್ಪ, N ಸಂತೋಷ್ ಕುಮಾರ್, G ಪರಮೇಶ್ವರಪ್ಪ, ಚೇತನ್ ರಾಜ್ ಕಣ್ಣೂರು ಹಾಜರಿದ್ದರು. CRP ತಂಡದ ಸದಸ್ಯರು ನಾಡಗೀತೆ ಹಾಡಿದರು. ಲೋಕೇಶ್ ಕುಮಾರ್ ಸ್ವಾಗತಿಸಿದರು. ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್ ಅಭಿನಂದಿತರ ಕುರಿತು ಮಾತನಾಡಿದರು. HG ಶಿವಯೋಗಿ ವಂದಿಸಿದರು. VT ಸ್ವಾಮಿ ಕಾರ್ಯಕ್ರಮ ನಿರೂಪಿಸಿದರು. ನಂತರ ನಾಗರಾಜ್ ಜೋಗಿ ತಂಡದಿಂದ ಜೋಗಿಪದ, ಶಾರದಾಂಬ ಸಾಂಸ್ಕೃತಿಕ ಕಲಾ ಕೇಂದ್ರದಿಂದ ಭರತನಾಟ್ಯ, ಶಿಯಾನ್ ಪಂಚಪ್ಪ ತಂಡದಿಂದ ಕರಾಟೆ ಪ್ರದರ್ಶನ, ದೈವಜ್ಞ ಚಿನ್ನರಾಜ್ ಚಂಡೆ ಬಳಗದಿಂದ ಚಂಡೆ ವಾದನ, ಡಾಕ್ಟರ್ ನಟರಾಜ್ ಹುಲಿಕಲ್ ಮತ್ತು ತಂಡದಿಂದ ಪವಾಡ ರಹಸ್ಯ ಬಯಲು,
ಕಾಮಿಡಿ ಕಿಲಾಡಿ ಖ್ಯಾತಿಯ ರಮೇಶ್ ಬಾಬು ಮೈಸೂರು ಅವರಿಂದ ನಗೆ ಹಬ್ಬ ಕಾರ್ಯಕ್ರಮ ನಡೆಯಿತು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.